ತಾಯಿ ನನ್ನ ಮಗ 60 ಕನ್ಯೆ ನೋಡಿವಿ, ಇನ್ನೂ ಒಂದು ಕನ್ಯೆ ಇಲ್ಲ, ಅವ್ನು ಭಾಷೆಂಗೆ ಬಲ ಬಂದತಿಲ್ಲ ಕೇಳಕ್ಕೆ ಬಂದಿವಿ. ಅವ್ರಂದ್ರು ಮಾಣಿಕಮ್ಮರು, ಪರಮಾತ್ಮ ಲಗ್ನ ಮಾಡ್ಕೊಂಡಾನ, ನಿಮ್ಮ ಮಗ ಲಗ್ನ ಆಗೋದಿಲ್ಲೇನು? ಎಂಥ ಮಾತು, ಲಗ್ನ ಆಗತ್ತೆ ಹಿಂದ್ಗಡೆ ದಿನ ಇದೇ ಹೊತ್ತಿನಾಗ ಇದೇ ಟೈಮ್ದಾಗ ಎಲ್ಲಿ ಹೂವನ್ನು ಹಾಕಿರಿ ಅಲ್ಲಿ ನೀವು ಗಟ್ಟಿ ಮಾಡ್ಕೋರಿ, ಸಂತಾನೂ ಐತಿ ಅನ್ನ ಇವನ ಅಂದರು. ಇವ ಅಲ್ರಿ ಪಕ್ಕದ ಹುಡುಗ ಕರ್ಕೊಂಡ್ಬಂದ್ವಿ ಅಂದ. ನೀ ಏನು ಮಾಡ್ತೀಪ್ಪ? ನಾವು ಹೂವಿನ ವ್ಯಾಪಾರ ಮಾಡ್ತೀನಿ ರೀ. ಹೂವು ಮಾಡ್ತೀಯ, ಒಂದು ಬೆಳಪ ಒಂದು 5 ದಿವಸ ಮಾಡು, ಉಪಜೀವನ ಹಾಕಿ ಅಂದ. ಆ ಪ್ರಕಾರ ಮತ್ತು ಬೇರೆ ಬೇರೆ ಮಾಡ್ಕೊತ ಹೂವು ಮಾಡ್ಕೊತ 70 ವರ್ಷ ಆಯ್ತು ಹೂವನ್ನು ಮಾಡ್ಕೊತ ಬಂದೀವಿ. 5 ಮಂದಿ ಮಕ್ಕಳು ಗಂಡು ಮಕ್ಕಳು ಮತ್ತು 2 ಹೆಣ್ಮಕ್ಳು, 7 ಲಗ್ನ. ಸಾಮ್ಗಳು ತೂಕ ತುಲಾಬಾರ್ ಕೊಟ್ಟು 1 ಕ್ವಿಂಟಲ್ ರೊಕ್ಕ 5 ಪೈಸಾ 10 2 ಸೂರ್ತಿ 5 ಸೂರ್ತಿ ಅಷ್ಟ ತೆಗೆದಿಟ್ಟು 1 ಕ್ವಿಂಟಲು ರೊಕ್ಕ ನಮ್ಮ ಹುಸೇಪನ್ ಮಾಡಿ ಸ್ವಾಮಿಗಳಿಗೆ ದಾನ ಕೊಟ್ಟೆ. ಅವರು 84 ಕಿಲೋ ಆದರು. ಉಳಿದ ರೊಕ್ಕ ಹಿಂದೆ ಬಂದು ಸ್ವಾಮಿಗಳಿಗೆ ಒಂದೊಂದು ಬಗ್ಸಿ ಹಾಕಿದೆ. ಅವರು ಕೃಪಾಕರು ಭಗವಾನ್ ಅನುಗ್ರಹಿಸುವಸ್ನೆ ಆಶೀರ್ವಾದ ಮಾಡಿದ. ಅಲ್ಲಿದ್ದ ಆಯಿತು. ಎಲ್ಲ ದೇವ್ರಿಗೂ ಹುಟ್ಟಿನಿ, ಏನು ಅವಂಗಾಗಿ ಬೇಡ್ಕೊಂಡಿನ ಕಾಯಿ ಒರೆಸಿ ಕರ್ಪೂರ ಮಾಡಿ ಕೊಬ್ಬರಿ ತಂದು ಕಾರ್ಬೇಡ್ಗೆ ಹಾಕಿ ಈಗಿಲ್ಲ. ಅವ ಕೈ ಹಿಡ್ದ. ಈಗ 35 ವರ್ಷ ಬಾಡಿಗೆ ಇದ್ದವ ಈಗ ಒಂದು ಅರ್ಧ ಓಣಿ ನಮ್ಮದ ಜಾಗ ಆಯಿತು. 2 ಅಂತಸ್ತಿನ ಮಂದಿ, ಬುಡಕ್ಕೆ 5 ಅಂಗಡಿ, ಮ್ಯಾಗ 5 ಮಂದಿ, ಆ ನಂತರ ಪಾಯ್ಕಾನಿ ಮೊದಲಾಗಿ 5 ಮಾಡಿವಿ. ಸ್ನೇಹಿತರೆ, ಭಾರತ ದೇಶ ಹಲವು ಸಾಧು ಸಂತರನ್ನು ಕಂಡಂತಹ ಒಂದು ದೇಶ. ಈ ಒಂದು ನಾಡಿನಲ್ಲಿ ಹಲವಾರು ವ್ಯಕ್ತಿಗಳು ಸುಮಾರು 100ಕ್ಕೂ ಹೆಚ್ಚು ವರ್ಷಗಳ ಕಾಲ ಬದುಕಿ ಬಾಳಿದವರಿದ್ದಾರೆ. ಅದರಲ್ಲೂ 100ಕ್ಕಿಂತ ಹೆಚ್ಚು ವಯಸ್ಸಿನ ನಾವು ಮಾನವರನ್ನ ನೋಡ್ತಾ ಇದ್ದರೆ ಅವರು ಸಾಧು ಸಂತರು ಅನ್ನುವಂಥದ್ದು. ಸೊ ಅಂತಹ ಒಬ್ಬ ಮಹಾನ್ ಸಂತ ಎಲೆಮರೆಕಾಯಾಗಿ ಜೀವನವನ್ನು ನಡೆಸ್ತಾ ಇದ್ದಾರೆ. ಬೇರೆ ಬೇರೆ ಕೇದಾರನಾಥಂತಹ ಪ್ರದೇಶಗಳಿಗೆ ಅಂತಹ ಒಂದು ದಿವ್ಯ ಸ್ಮರಣೆಯನ್ನು ಹೊಂದಿರುವಂತಹ ಒಂದು ಧಾರ್ಮಿಕ ಮಹತ್ವವನ್ನು ಹೊಂದಿರುವಂತಹ ಸ್ಥಳಗಳಿಗೆ ಅಡ್ಡಾಡಿ ಅಲ್ಲಿನ ಸಾಧು ಸಂತರ ನಂಟನ್ನು ಇಟ್ಕೊಂಡಿರುವಂತಹ ಮಹಾನ್ ಚೇತನ ಹುಚ್ಚಪ್ಪನವರು ಇದೇ ನಮ್ಮ ಬಾಗಲಕೋಟೆ ಜಿಲ್ಲೆಯ ಕಮತಿಗಿಯವರು. ಅವರನ್ನು ಮಾತನಾಡಿಸುವಂತಹ ಒಂದು ಕೆಲಸವನ್ನು ಮಾಡೋಣ. ನಿಜವಾಗ್ಲೂ ಅವ್ರ ಜೊತೆ ನಾನು ಕೂತ್ಕೊಂಡಿದ್ದೀನಲ್ಲ, ನಿಜಕ್ಕೂ ಒಂದು ಸಂತೋಷ ಆಗುತ್ತೆ. ಒಂದು ಆಧ್ಯಾತ್ಮಿಕ ಮನೋಭಾವ ಅವರ ಒಡನಾಡಿ ಆದಾಗ ಬರುತ್ತೆ ಅನ್ನುವಂಥದ್ದು. ಈಗ ಮಾತಾಡ್ಸೋಗೋಣ. ಈಗ ಹುಚ್ಚಪ್ಪನವರೇ, ಮೊದಲು ನಮಸ್ಕಾರ ರೀ. ನಮಸ್ಕಾರ ರೀ. ಈಗ ತಾವು ಎಷ್ಟನೇ ವಯಸ್ಸಿಗೆ ಈ ಸಂತರಾಗುವಂಥದ್ದು ಎಷ್ಟನೇ ವಯಸ್ಸಿಗೆ ತಗೊಂಡ್ರಿ? ಹುಟ್ಟಿದ್ದು 1935 ಹುಟ್ಟಿದ್ದು. ಈಗ 97 ವಯಸ್ಸು ನಡೀತಾವೆ. 97 ವಯಸ್ಸು ನಿಮಗೆ? ಹಾಂ, ನಡೀತಾವೆ ಈಗ. ನಡೀತಾವೆ ಈಗ? ಅದ್ರೊಳಗೆ 5 ಮಂದಿ ಮಕ್ಕಳು ಗಂಡು ಮಕ್ಕಳು, 2 ಹೆಣ್ಮಕ್ಳು, 7 ಮಂದಿ ಮಕ್ಕಳು, 2 ಗಂಡ ಹೆಂಡತಿ. ಉಪಜೀವನ ಆಗುವಂಥ ಸಂಸಾರ. ಆಗ 58ರಾಗ ಮದುವೆ ಆದಾಗ 1 ರೊಟ್ಟಿ 2 ಗಂಡ ಹೆಂಡತಿ ಬಂದು ಉಂಡು ಹೋದ್ರೆ ಮನುಷ್ಯಗೆ 8 ಸಂಜೆಗೆ ₹1 ಜೋಳ ಹಾಕತಿ. ನೀವು ಬರೇ ಬರ್ತಿ ಬದ್ನಿಕಾಯಿ ತಂದೆ, ಉಳ್ಳಾಗಡ್ಡಿ ತಂದೆ, ಮೇಲೆ ಖರ್ಚು ಮಾಡಿದ್ರೆ ಜೋಳಕ್ಕೆ ರೊಕ್ಕ ಯಾರು ಕೊಡೋರು? ಅದಕ್ಕೆ ಲಗ್ನ ಆಗೈತಿ, ನೀನು ದಿನ ₹1 ಜೋಳ ಕೊಡ್ತಿದ್ರೆ ಇರು, ಇರ್ಲಿಕ್ಕಂದ್ರೆ ನೀನು ಹೆಂಡತಿ ಕರ್ಕೊಂಡು ಬೇರೆ ಆಗು. ಯಾರು ಅಂದಿದ್ರು ಅವಾಗ? ತಂದೆ ತಾಯಿ ತಂದೆ ಅಂದಕೂಲ ಆಯಿತು ಅಂದು ಲಗ್ನ ಆಗಿ ಮುಂದೆ ಒಂದು 1.5 ತಿಂಗಳದಾಗ ಬೇರೆ ಆಗಿ ಸಂಸಾರ ಚಕ್ಕೊಂತ ಹೋದೆ. ಆಗ ನನ್ನ ಜೊತೆ ಪಾರ್ವತಿ ಪರಮೇಶ್ವರ ಗುಡಿ ಪೂಜೆ ಮಾಡೋ ಸ್ವಾಮಿ, ಅವನು ನನ್ನ ಕೂಡ ಕಲಿತಿದ್ದ. 47ರಾಗ ಸ್ವಾತಂತ್ರ್ಯ ಸಿಕ್ಕಾಗ 5ನೇ ತಿದ್ದಿ. 5ನೇ ತಿದ್ರಿ ಅವಾಗ? 4ನೇ ಪಾಸಾಗಿ 5ನೇ ಬಂದ್ವಿ. 5ನೇ ಬರೋಣ ಇಲ್ಲ, ಪ್ರತಿಮಾ ಮಾಧ್ಯಮ ಹಿಂದಿ ಪೇಪರ್ ಅದಾವು, ಹಿಂದಿ ಬುಕ್ಕ ತೊಗೊಂಬರ್ರಿ ಅಂದ್ರೆ ಅನ್ಕೊಂಡೆ. ಆಯ್ತು ಅಂದ್ರೆ ನಮ್ಮ ಮನೆ ಬುಕ್ಕ ಕೊಡಿಸ್ಲಿಲ್ಲ, ನಾವು ಸಾಲಿಗೆ ಹೋಗಲಿಲ್ಲ. 58ರ ಲಗ್ನ ಆಯ್ತು. ಅಲ್ಲಿದ್ದು ಬಂದು ದಂಗ ಸಂಸ್ಕಾರ ಜಕ್ಕೊಂತ ಬಂದ್ವಿ. ನಾ ಯಾವ ದೇವ್ರಿಗೆ ಒಂದು ಕಾಯಿ ಹೊಡಿಸಿಲ್ಲ. ನನ್ನ ನೀನೇ ಕಾಯಪ್ಪ ಅಂಥೇಳಿ 10 ಪೈಸಾ ಹಾಕಿ 5 ಪೈಸಾ ಹಾಕಿ ಸಾಮಾಡ್ದವ. ಈಗ ಅವ ಕೈ ಹಿಡ್ದ
5 ಬೇರೆ ಕೇದಾರಕ್ಕೆ ಹೋಗಿ ಬಂದೀನಿ. 5 ಬೇರೆ ಕೇದಾರಕ್ಕೆ ಹೋಗಿ. ಹಾಂ, 2 ಬೇರೆ ಅಮರನಾಥ್ ಆಗೈತಿ. ಮತ್ತು ಕಲ್ಕತ್ತಾ, ನೇಪಾಳ, ಪಂಜಾಬ್, ಹರಿಯಾಣ, ಈ ಕಡೆ ಜಗನ್ನಾಥ್ಪುರಿ, ಕೋನಾರ್ಕ್, ಈ ಕಡೆ ಮದ್ರಾಸ್ ತುದಿ ಕಲ್ಕಿ ಭಗವಾನ್ ಅವರು ದರ್ಶನ ಆಯಿತು. ಆ ನಂತರ ಅಮ್ಮ ಭಗವಾನ್ ಅವ್ರದ್ದಾಯ್ತು. ಯಾನಗುಂದಿ ಮಾಣಿಕಮ್ಮ ಅದು 63ರಾಗ ಹೋಗಿ ಬಂದೆ. ಯಾದಗಿರಿ ಸುರ್ಪುರ ಹತ್ತಿರ ವಾಲಿ ಚಂಬಣ್ಣ ಅವರು, ಮದ್ದಿನ ಅಂಗಡಿಯವರು, ಬಾಗಲಕೋಟೆ ಅವರು ನನ್ನ ಕರ್ಕೊಂಡು ಹೋಗಿದ್ದರು. ಅವರು ಮಾಣಿಕಮ್ಮಗೆ ಒಂದು ಮಾತು ಕೇಳಿದರು, ತಾಯಿ ನನ್ನ ಮಗ 60 ಕನ್ಯೆ ನೋಡಿವಿ, ಇನ್ನೂ ಒಂದು ಕನ್ಯೆ ಇಲ್ಲ, ಅವ್ನು ಬಾಸಿಂಗ್ ಬಲ ಬಂದತಿಲ್ಲ, ಕೇಳಕ್ಕೆ ಬಂದಿವಿ. ಅವರಂದ್ರು ಮಾಣಿಕಮ್ಮರು, ಪರಮಾತ್ಮ ಲಗ್ನ ಮಾಡ್ಕೊಂಡಾನ, ನಿಮ್ಮ ಮಗ ಲಗ್ನ ಆಗೋದಿಲ್ಲೇನು? ಎಂಥ ಮಾತು, ಲಗ್ನ ಆಗತ್ತೆ. ಹಿಂದಿನ ದಿನ ಇದೇ ಹೊತ್ತಿನಾಗ ಇದೇ ಟೈಮ್ದಾಗ ಎಲ್ಲಿ ಹೂವನ್ನು ಹಾಕಿರಿ ಅಲ್ಲಿ ನೀವು ಗಟ್ಟಿ ಮಾಡ್ಕೋರಿ, ಸಂತಾನೂ ಐತಿ ಅನ್ನೋಣ. ಇವನ ಅಂದರು, ಇವ ಆಲ್ರೆಡಿ ಪಕ್ಕದ ಹುಡುಗ ಕರ್ಕೊಂಡ್ಬಂದ್ವಿ. ನೀ ಏನು ಮಾಡ್ತೀಪ್ಪ? ನಾವು ಹೂವಿನ ವ್ಯಾಪಾರ ಮಾಡ್ತೀನಿ ರೀ. ಹೂವು ಮಾಡ್ತೀಯ, ಒಂದು ಬೆಲ್ಪ ಒಂದು 5 ದಿವಸ ಮಾಡು, ಉಪಜೀವನ ಹಾಕಿ ಅಂದ್ರೆ ಆ ಪ್ರಕಾರ ಮತ್ತು ಬೇರೆ ಬೇರೆ ಮಾಡ್ಕೊತ ಹೂವು ಮಾಡ್ಕೊತ 70 ವರ್ಷ ಆಯ್ತು ಹೂವನ್ನು ಮಾಡ್ಕೊತ ಬಂದೀನಿ. 5 ಮಂದಿ ಮಕ್ಕಳು, ಗಂಡು ಮಕ್ಕಳು ಮತ್ತು 2 ಹೆಣ್ಮಕ್ಳು, 7 ಲಗ್ನ. ಸಾಮ್ಗಳು ತೂಕ ತುಲಾಭಾರ ಕೊಟ್ಟು 1 ಕ್ವಿಂಟಲ್ ರೊಕ್ಕ 5 ಪೈಸಾ 2 ಸೂರ್ತಿ 5 ಸೂರ್ತಿ ಅಷ್ಟ ತೆಗೆದಿಟ್ಟು 1 ಕ್ವಿಂಟಲು ರೊಕ್ಕ ನಮ್ಮ ಹುಸೇಪನ್ ಮಾಡಿ ಸ್ವಾಮಿಗಳಿಗೆ ದಾನ ಕೊಟ್ಟೆ. ಅವರು 84 ಕಿಲೋ ಆದರು. ಉಳಿದ ರೊಕ್ಕ ಹಿಂದೆ ಬಂದು ಸ್ವಾಮಿಗಳಿಗೆ ಒಂದೊಂದು ಬಗಸಿ ಹಾಕಿದೆ. ಅವರು ಕೃಪಾಕರು ಭಗವಾನ್ ಅನುಗ್ರಹಿಸುವಸ್ನೇ ಆಶೀರ್ವಾದ ಮಾಡಿದ. ಅಲ್ಲಿದ್ದ ಆಯಿತು. ಎಲ್ಲ ದೇವ್ರಿಗೂ ಹುಟ್ಟೀನಿ, ಏನೋ ಅವಾಗಾಗಿ ಬೇಡ್ಕೊಂಡಿನ ಕಾಯಿ ಒರೆಸಿ ಕರ್ಪೂರ ಮಾಡಿ ಕೊಬ್ಬರಿ ತಂದು ಕಾರ್ಬೆಲ್ಗೆ ಹಾಕಿ ಈಗಿಲ್ಲ. ಅವ ಕೈ ಹಿಡಿದ. ಈಗ 35 ವರ್ಷ ಬಾಡಿಗೆ ಇದ್ದವ ಈಗ ಒಂದು ಅರ್ಧ ಓಣಿ ನಮ್ಮದ ಜಾಗ ಆಯಿತು. 2 ಅಂತಸ್ತಿನ ಮಂದಿ, ಬುಡಕ್ಕೆ 5 ಅಂಗಡಿ, ಮ್ಯಾಗ 5 ಮಂದಿ. ಆ ನಂತರ ಪಾಯ್ಕಾನಿ ಮೊದಲಾಗಿ 5 ಮಾಡಿವಿ. ಮಕ್ಕಳು ನೀರು ಹಾಕಿಲ್ಲ, ಸ್ವಚ್ಛ ಮಾಡಲಿಲ್ಲ ಅನ್ನಬಾರ್ದು ಅಂತ ಅವ್ರಿಗೆ ಪಾಯ್ಕಾನಿ ಮೊದಲಾಗಿ 5 ಮಾಡಿವಿ. ಚಿಂತಿಲ್ಲ. ಈಗ ಅದಕ್ಕೆ ಎಲ್ಲ ಅಡ್ಡಾಡಿ ಬಂದದ್ದು ಸ್ವಾರ್ಥಕ್ಕೆ. ನನಗೆ 87 ವಯಸ್ಸು ನಡೀತಾವೆ ಈಗ. ಆದರೆ 97 ನಡೀತಾವೆ. ಆದರೆ ಈಗ ಸಾವು ಅವನ ಕೈಯಾಗ, ನನ್ನ ಕೈಯಾಗಿಲ್ಲ. ಅದಕ್ಕೆ ಸತ್ರು 15,000 ಬೇಕು, ದವಾಖಾನೆಗೆ ಹೋದ್ರು 20,000 ಬೇಕು. ಅಂದ್ರೆ ಆ ದವಾಖಾನೆ ರೊಕ್ಕನೇ ಇದ್ರಾಗ ಉಳಿಸಿದೆ ಅಂತೇಳಿ ಜಡ್ಡ ಇಲ್ಲ ನನ್ನ ಹತ್ರ ಅಂತ ಇದ್ದಾಟು ಒಂದು ತುತ್ತು ಪ್ರಸಾದ ತೊಗೊಂಡು ನೋಡ್ಕೊತೀನಿ. 48 ವರ್ಷ ಒಪ್ಪತ್ತು ಉಪಜೀವನ ಮಾಡಿದ್ದು ಫಲ ಈಗ ತರ್ತದೆ. ಈಗ 48 ವರ್ಷ ಒಪ್ಪತ್ತು ಊಟ ಮಾಡಿರಿ ನೀವು? ಒಪ್ಪತ್ತು. ಈಗ ಆಗ ಸಂಜೆ ಮುಂದೆ ಬೆಲ್ಲ ತಿಂದು ನೀರು ಬಿಡು ಮಕ್ಕೊಂತೀವಿ. ಯಾವುದು ಕೇಳ್ತಾರೆ, ದೇವ್ರ ನನಗೆ ಅನುಗ್ರಹ ಮಾಡ್ದಂಗೆ ಅಳಿದು ತೋಡ್ಕೊಂಡನ, ಅವಾಗ ಅನುಗ್ರಹ ಮಾಡು ಅಂತ ನಿಮ್ಮ ಹೆಸರು ತೊಗೊಂಡು ಅವಾಗ ನೆನೆಸಿದ ಅವಾಗ ಕೃಪೆ ಆಗತ್ತೆ. ಈಗ ಈ ಒಪ್ಪತ್ತಂದ್ರೆ ಹೆಂಗೆ ಮುಂಜಾನೆ ಉಂತೀರಿ ಏನು ರಾತ್ರಿ ಉಂತೀರಿ? ಮುಂಜಾನೆ ಮಧ್ಯಾಹ್ನ 3ಕ್ಕೆ 1 ರೊಟ್ಟಿ ಇಟ್ಟು ಅನ್ನ, ಇಲ್ಲಿಗೆ ಬರೀ ಅನ್ನ, ಇಲ್ಲಿಗೆ ಬರೀ 1 ಚಪಾತಿ ಅಷ್ಟೆ. ಮತ್ತು ಮರುದಿನ ಆ ಹೊತ್ತಿಗೆ. ಅದಕ್ಕೆ ಸಾಧನ ಈ ನಮೂನೆ ಐತಿ. ಅದರ ನಾ ಯಾವ ದೇವ್ರಿಗೂ ಸಾಮಾಡ್ತಿದ್ದಿಲ್ಲ, ರೊಕ್ಕ ಹಾಕ್ತಿದ್ದಿಲ್ಲ. ರೊಕ್ಕಕ್ಕೆ ಬಂದು ದೇವ್ರ 7 ಮಂದಿ ಮಕ್ಕಳು, ನಾವಿಬ್ಬರು 9 ಮಂದಿ ಜೋಪಾನ ಆಗ್ಬೇಕು. ಕಣ್ಣು ತೆಗೆದು ಜೋಪಾನ ಮಾಡಪ್ಪ. ಹುಟ್ಟಿದ್ದು ಇದೆ ಸರಿ, ಸತ್ತು ಹೋದ್ರೆ ಕಲಾಸ್ ಮತ್ತು ಹೊಳ್ಳಿ ಹುಡ್ತೀನಿ ಅನ್ನೋಂಗಿಲ್ಲ. ಅದಕ್ಕೆ ನೀ ಕೈ ಹಿಡಿಯಪ್ಪ ಅಂದು ಇಷ್ಟ ಬೇಡ್ಕೊಂಡಿನಿ ವಿನ ನನಗೆ ಉಪ್ಪರಿಗೆ ಕೊಡು, ಮೇಳಟ್ ಕೊಡು ಏನು ಬೇಡ್ಕೊಳ್ಳಿಲ್ಲ. ಆದರೆ ಈಗ ನೀನು ನನಗೆ ಅಳಿದು ತೋಡ್ಕೊಂಡ್ರೆ ನಿನ್ನ ಹೆಸರಲ್ಲಿ ರಾತ್ರಿ 12-1ಕ್ಕೆ ಎದ್ದು ಅವ ಪಾಪ ಅಳಿದು ತೋಡ್ಕೊಂಡ ನನ್ನ ಹತ್ರ ಬಂದು ಅವಗಿಟ್ಟು ಉಪಜೀವನ ಮಾಡೋಕೆ ದಾರಿ ಕೊಡು. ಉಸಿರು ಹಾಕ್ಲಾರ್ದಂಗೆ ಜೀವನ ನನಗಿಟ್ಟಂಗೆ ಅವ್ರಿಗೆ ಇಡು. ಇಷ್ಟ ಬೇಡ್ಕೊಳ್ಳೋದು ಇದೇ ಒಂದು ಕಾಯಿ ಕರ್ಪೂರ. ಕಾಯಿಗೆ 20 ರೂಪಾಯಿಗೊಂದು ಕಾಯಿ ಅಂದ್ರೆ ಕಾಯಿ ಹೊಡಿಯೋದಿಲ್ಲ. ನಾನು ನಿನಗೆ ನನ್ನ ಕಾಯಿನ ತಲೆ ಬಾಗಿಸ್ತೀನಿ, 2 ಹೆಸರು ಕಾಯಿ ಹೊಡಿಯೋದಿಲ್ಲ. ಅವ್ರಿಗಿಟ್ಟು ನನಗೆ ಕಾಯ್ದಂಗೆ ಅವ್ರನ್ನೂ ಕಾಯಪ್ಪ ಅಂತ ಕಾಯ್ದು ಇಷ್ಟು ಬೇಡ್ಕೊಳ್ಳೋದು.
ಅದಕ್ಕೆ ಈ ಯಾನಗುಂದಿ ಮಾಣಿಕಮ್ಮ ಆ ಮಾಣಿಕಮ್ಮಲಿದ್ದ ಈ ಮಾಣಿಕಮ್ಮ ದೀಕ್ಷೆ ತೊಗೊಂಡ್ಲು. ಅದು ನಮಗೆ ಸ್ವಲ್ಪ ಪರಿಚಯ ಆಯ್ತು. ಈಗಿದು ಪರಿಚಯ ಕಮ್ಮಂದ್ರೆ 10 ವರ್ಷದ ಪರಿಚಯ. 10 ವರ್ಷದ ಪರಿಚಯ ಇವ್ರದ್ದು ಅದು ನಮ್ಮ ಕೈಲಿದ್ದಾಟ್ಟು ಕೊಟ್ಟೀನಿ. ಏನು ಕೊಟ್ಟೀನಿ ಹೇಳಂದ್ರೆ ಬರೀ ಉಪ್ಪಿನಕಾಯಿ. ಏನು ಉಪ್ಪಿನಕಾಯಿ ಬರೀ ಉಪ್ಪಿನಕಾಯಿ ಸೇವಾ 5 ಕಿಲೋದ್ದು ಉಪ್ಪಿನಕಾಯಿ. ಅದು 10-12 ಕೊಟ್ಟರು ನಾವು ಒಂದೇ ಕೊಟ್ಟೀನಿ. ಇವತ್ತು ಒಂದೇ ಕೊಟ್ಟೀನಿ ಅಂತ ಹೇಳಿದ್ರು. ಆಗಾದರೂ ಒಂದೇ ಕೊಟ್ಟೀನಿ. 10-12 ಬ್ಯಾಟ್ ಕೊಟ್ಟೀನಿ ಅಂತ ನಂಬತ್ತಾರ ಹೇಳೋದಾಗಲ್ಲ. ಅದು ಅಲ್ಲ, ಆತ್ಮಸಂತೋಷದಿಂದ ಏನು ಕೊಟ್ಟೀನಿ ದಾಸೋಗಕ್ಕಂದ್ರೆ ಒಂದು ಉಪ್ಪಿನಕಾಯಿ ಹೋಗಲ್ಲ. ಅದು ಅದಕ್ಕೆ ಕೊಡಕ್ಕೆ ಬಂದಿದ್ದೆ. ಇದು ಭಗವಾನ್ ಕೃಪಾ. ಉಪ್ಪಿನಕಾಯಿ ಅದು ಒಂದು ಹೋಳು ನಿನ್ನ ಹೊಟ್ಟೆಗೆ ಹೋದ್ರೆ ನನಗೆ ಉದ್ಧಾರ ಮಾಡಪ್ಪ.